ಹರಣ ಚಿಕಿತ್ಸೆ ಕೂಡ ನಡೆಸಿದ್ವಿ. ಒಂದಷ್ಟು ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಿತ್ತು ಸರ್. ಬಟ್ ಈಗ ನಾಯಿಗಳ ಸಂಖ್ಯೆ ವ್ಯಾಪಕವಾಗಿದೆ. ಇದಕ್ಕೆ ಪರಿಹಾರ ಕ್ರಮಗಳು ಏನು ಅಂತ ಸರ್? ಒಬ್ಬ ರಾಜಕಾರಣಿಯಾಗಿ ಅಥವಾ ಮೇಯರ್ ಆಗಿ ಕೆಲಸ ಮಾಡಿದ್ರು ನೀವು. ನಗರ ಮೈಸೂರು ಅಂತ ನಗರ ಪ್ರದೇಶದಲ್ಲಿ ನಾಯಿಗಳ ದಾಳಿ ಪ್ರತಿದಿನ ಆಗ್ತಿದೆ. ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಮೈಸೂರು ಅಂತ ನಗರಗಳು ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯ ಇದೆ. ಈಗಾಗಲೇ ಮಾನ್ಯ ಸುಪ್ರೀಂ ಕೋರ್ಟು ಈ ಆದೇಶವನ್ನು ಕೂಡ ಮಾಡಿದೆ. ಸುಪ್ರೀಂ ಕೋರ್ಟು ಕೂಡ ಈ ಎಲ್ಲ ಸಾಧಕ ಬಾಧಕಗಳನ್ನು ಪರಾಮರ್ಶೆ ಮಾಡಿ ಆದೇಶವನ್ನು ಮಾಡಿದೆ ಅಂತ ನಾನು ಅದನ್ನು ಕೂಡ ಭಾವಿಸಿದ್ದೀನಿ. ಇವತ್ತು ಸಾಕಷ್ಟು ಜನರ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ರೀತಿಯಲ್ಲಿ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕು. ಜನರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರ ಜೊತೆಯಲ್ಲಿ ನಾವು ಸ್ವತಃ ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ನಮ್ಮ ಕಚೇರಿಗೆ ಬಂದು ದೂರನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ರಾಯನಕೆರೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಖರ್ಚು ಮಾಡಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಅಂತೇಳಿ ನಾವು ಅಲ್ಲಿ ತೆರೆದಿದ್ದೀವಿ. ಅಲ್ಲಿ ಏನು ತುಂಬ ಅಗ್ರೆಸಿವ್ ಆಗಿರ್ತಕ್ಕಂಥ ನಾಯಿಗಳು, ಜನರ ಮೇಲೆ ಅಟ್ಯಾಕ್ ಮಾಡ್ತಿರ್ತಕ್ಕಂಥ ನಾಯಿಗಳನ್ನು ಅಲ್ಲಿ ತೊಗೊಂಬಂದು ಮತ್ತು ಕಾಯಿಲೆಗೆ ಬಿದ್ದಂಥ ನಾಯಿಗಳನ್ನು, ರೋಗ ರುಜಿನ ಇರ್ತಕ್ಕಂಥ ನಾಯಿಗಳನ್ನು ಅಲ್ಲಿ ತಂದು ಅವಕ್ಕೆ ಟ್ರೀಟ್ಮೆಂಟನ್ನು ಕೊಡಿಸಿ ಮತ್ತು ಕಾನೂನಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ಅಲ್ಲಿಂದ ನಾವು ಮತ್ತೆ ವಾಪಸ್ಸು ಎಲ್ಲಿಂದ ತೊಗೊಂಡೋಗಿರ್ತೀವಿ ಅಲ್ಲಿ ಬಿಡೋವಂಥ ಒಂದು ವ್ಯವಸ್ಥೆ ಏನಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟು ಆ ರೀತಿ ಎಲ್ಲಿ ನೀವು ತೊಗೊಂಡೋಗಿರ್ತೀರಿ, ಹಿಡ್ಕೊಂಡು ಹೋಗಿರ್ತೀರಿ ಅಲ್ಲಿ ಮತ್ತೆ ಬಿಡೋದು ಬೇಡ ಅಂತಕ್ಕಂಥದ್ದು ಹೇಳಿದೆ. ಅದು ನನ್ನ ಪ್ರಕಾರ ಅದು ಒಳ್ಳೆಯ ವಿಚಾರ. ಇವತ್ತು ನಾಯಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಒಂದು ಈಗೇನು ಸಂಘ ಸಂಸ್ಥೆಯವರು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ನಮಗೂ ಕೂಡ ಕಾಳಜಿ ಇದೆ. ಸುಪ್ರೀಂ ಕೋರ್ಟು ಯಾವುದೇ ನಾಯಿಗಳನ್ನು ಸಾಯಿಸಿ ಅಂತ ಹೇಳಿಲ್ಲ. ಇವತ್ತು ಅದನ್ನು ಒಂದು ಶೆಲ್ಟ್ರಲ್ಲಿ ಅದನ್ನು ಸಂರಕ್ಷಣೆ ಮಾಡಿ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟಿದೆ. ಇವತ್ತು ಆಗ್ತಿರ್ತಕ್ಕಂಥ ಇವತ್ತೇನು ಅವಾಂತರಗಳಾಗ್ತಾಯಿದೆ ನಾಯಿಗಳಿಂದ, ಅದನ್ನು ತಪ್ಪಿಸೋಕ್ಕೋಸ್ಕರ ಮೈಸೂರು ಮಹಾನಗರ ಪಾಲಿಕೆ ಇವತ್ತು ಮುಂದಾಗಬೇಕಾಗಿದೆ. ಸರ್ಕಾರನೂ ಮುಂದಾಗಬೇಕು. ಜೊತೆಯಲ್ಲಿ ಇವತ್ತಾಗಲೇ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಈ ರೀತಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಇರೋದರಿಂದ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ದೆಹಲಿಗಿಂತ ಮುಂಚಿತವಾಗಿ ಮೈಸೂರಿನಲ್ಲಿ ಅದನ್ನು ಪಾಲನೆ ಮಾಡೋ ಮುಖಾಂತರ ಮೈಸೂರು ಮಹಾನಗರ ಪಾಲಿಕೆ ಮಾದರಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಈಗ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ವಿ ಇದಕ್ಕೋಸ್ಕರ ನಾವು ಸಂತಾನಹರಣ ಚಿಕಿತ್ಸೆ ಮಾಡಿದ್ವಿ ಅಂತ. ಈ ಸಂತಾನಹರಣ ಚಿಕಿತ್ಸೆ ಅಂತ ಹೇಳಿದ್ರೆ ಸರ್, ಅದರಿಂದ ನಾಯಿಗಳ ನಿಯಂತ್ರಣ ಸಾಧ್ಯ ಇಲ್ಲ ಸರ್? ಯಾಕೆ ಆಗಲ್ಲ? ಈ ಸಂತಾನಹರಣ ಚಿಕಿತ್ಸೆಗಳು ಅದು ಎಷ್ಟು ಮಟ್ಟಿಗೆ ಫಲ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಂತಾನಹರಣ ಚಿಕಿತ್ಸೆಗಳಾದ ನಂತರ ನೀವು ದಿನೇ ದಿನೇ ಅದರ ಸಂಖ್ಯೆ ಕಡಿಮೆ ಆಗಬೇಕು, ಆ ಉದ್ದೇಶ ಇಟ್ಕೊಂಡೇ ಆ ರೀತಿಯಾದಂಥ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವಂಥದ್ದು. ಆದರೆ ಇವತ್ತು ಮೈಸೂರಿನಲ್ಲಿ ನೀವು ನೋಡಿದ್ರೆ, ನೀವು ಎಲ್ಲಿ ಯಾವ ಕ್ರಾಸ್ಗೆ ಹೋಗಲಿ, ಯಾವ ಗಲ್ಲಿಗೆ ಹೋಗಲಿ, ಯಾವ ರಸ್ತೆಗಳಿಗೆ ಹೋಗಲಿ, ಎಲ್ಲೋದ್ರೂ ಕೂಡ ನಾಯಿಗಳ ದಂಡುಗಳೇ ಓಡಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅದರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾಯಿದೆ ಅನ್ನೋದು ಒಂದು ಭಾಗ. ಸೊ ನಾನೇನು ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಭಾರಿ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕಾಗಿದೆ ಇವತ್ತು. ಮತ್ತು ಇದರ ಜೊತೆಯಲ್ಲಿ ತಕ್ಷಣಕ್ಕೆ ಪರಿಹಾರ ಅಂತ ಅಂದರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಅದಕ್ಕೆ ಪೂರಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಇವತ್ತು ಕೆಲಸ ಮಾಡಬೇಕು. ಹೌದು, ಅದರ ಅರ್ಥ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅಂತಕ್ಕಂಥದ್ದು. ಸೊ ಅದರ ಕಡೆಯೂ ಹೆಚ್ಚಿನ ಗಮನ ಹರಿಸಬೇಕು. ಅದನ್ನು ಸಂತಾನಹರಣ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಆಗೋವಂಥ ನಿಟ್ಟಿನಲ್ಲಿ ಪಾಲಿಕೆಗಳು ಕ್ರಮ ವಹಿಸಬೇಕು. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರಂತೆಯೂ ಕೂಡ ಶೆಲ್ಟರ್ನಲ್ಲಿ ಇದನ್ನು ಇಡೋವಂಥದ್ದು, ಅವನ್ನ ಸಾಕುವಂಥದ್ದು. ಪ್ರಾಯೋಗಿಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಏನು ಅಗ್ರೆಸಿವ್ ಆಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂಥ ನಾಯಿಗಳನ್ನಾದರೂ ಇವತ್ತು ನೀವು ಅದನ್ನು ತೊಗೊಂಡೋಗಿ ಸಂರಕ್ಷಣಾ ಕೇಂದ್ರದಲ್ಲಿ ಇಡೋವಂಥ ಕೆಲಸ ಅಂದರೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಾನು ಶಿವಕುಮಾರ್ ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರ.